ಅಕ್ಷಯ ತೃತೀಯವನ್ನು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯದಂದು ಆಚರಿಸಲಾಗುತ್ತದೆ. ಈ ವರ್ಷ ಏಪ್ರಿಲ್ 30ರಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುವುದು. ಜ್ಯೋತಿಷ್ಯದ ಪ್ರಕಾರ ಅಕ್ಷಯ ತೃತೀಯದಂದು ದಾನ ಧರ್ಮ ಮಾಡುವುದರಿಂದ ಹಾಗೂ ಕೆಲವು ವಸ್ತುಗಳನ್ನು ಖರೀದಿಸುವುದರಿಂದ ಬಹಳ ಶುಭ ಎಂದು ನಂಬಲಾಗಿದೆ. ಯಾವುದೇ ಮುಹೂರ್ತವನ್ನು ನೋಡದೆ ಒಳ್ಳೆಯ ಕಾರ್ಯಗಳಾದ ನಿಶ್ಚಿತಾರ್ಥ, ವಿದ್ಯಾರಂಭ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಮಾಡುವ ಎಲ್ಲ ಶುಭ ಕಾರ್ಯಗಳಿಗೆ ಲಕ್ಷ್ಮೀದೇವಿಯ ಆಶೀರ್ವಾದವೂ ಇರುತ್ತದೆ ಎಂದು ಹೇಳಲಾಗುತ್ತದೆ. ಅಕ್ಷಯ ಎಂಬ ಪದವು ಎಂದಿಗೂ ಖಾಲಿಯಾಗದ ಅಥವಾ ಬರಿದಾಗದ ಎಂಬ ಅರ್ಥವನ್ನು ನೀಡುತ್ತದೆ. ಒಂದು ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ದಿನದಂದು ಅಕ್ಷಯ ಪಾತ್ರೆಯನ್ನು ಕೃಷ್ಣನು ದ್ರೌಪದಿಗೆ ನೀಡಿದನೆಂದು ನಂಬುತ್ತಾರೆ. ಇನ್ನೊಂದು ನಂಬಿಕೆಯ ಪ್ರಕಾರ ಈ ದಿನ ಸತ್ಯಯುಗ ಮತ್ತು ತ್ರೇತಾಯುಗದ ಪ್ರಾರಂಭವಾಯಿತು ಎಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಈ ದಿನದಂದು ಪರಶುರಾಮನು ಹುಟ್ಟಿದ ಹಾಗೂ ಸಂಪತ್ತಿನ ದೇವರೇ ಎಂದು ಪರಿಗಣಿಸಲ್ಪಡುವ ಭಗವಾನ್ ಕುಬೇರನು ನಿಧಿಯನ್ನು ಪಡೆದನು ಎಂದು ನಂಬಲಾಗುತ್ತದೆ. ಈ ದಿವಸದಂದು ಏನು ಮಾಡಿದರೆ ಶುಭ ಎಂದು ಈಗ ತಿಳಿದುಕೊಳ್ಳೋಣ. ಚಿನ್ನವನ್ನು ಖರೀದಿ ಮಾಡುವುದು ಅದೃಷ್ಟ ಸೂಚಕ ಎನ್ನಲಾಗುತ್ತದೆ. ಚಿನ್ನದ ಖರೀದಿ ಸಾಧ್ಯವಾಗದಿದ್ದರೆ ಜೋಳ ಅಥವಾ ಗೋಧಿಯ ಖರೀದಿ ಕೂಡ ಶುಭಕರ ಎಂದು ನಂಬಲಾಗಿದೆ. ತುಳಸಿ ಅಥವಾ ಬಿದಿರಿನ ಖರೀದಿ ಕೂಡ ಉತ್ತಮ ಫಲವನ್ನು ನೀಡುತ್ತದೆ. ಎಳ್ಳಿನ ಖರೀದಿ ಕೂಡ ಬಹಳಷ್ಟು ಅದೃಷ್ಟವನ್ನು ತಂದುಕೊಡುತ್ತದೆ. ಈಗದ ಚಿನ್ನದ ದರದಲ್ಲಿ ಚಿನ್ನದ ಖರೀದಿ ಸಾಧ್ಯವಾಗದಿದ್ದರೆ ಯಾವುದಾದರೂ ಒಂದು ಹಳದಿ ಬಣ್ಣದ ಆಹಾರ ಪದಾರ್ಥವನ್ನು ಖರೀದಿಸಿ ಅದೃಷ್ಟವನ್ನು ನಿಮ್ಮದಾಗಿಸಿಕೊಳ್ಳಬಹುದು.